ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಏನ್ ಆಗ್ಬಾರ್ದು ಅನ್ಕೊಂಡಿತ್ತು ಅದೇ ಆಗೋಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಅಂತ ಒಂದು ಪೇಜ್ ಇದೆ. ಆ ಪೇಜ್ ಅಲ್ಲಿ ಇವತ್ತಿನ ಕಂಟೆಂಟ್ ಅಲ್ಲಿ ಒಂದು ರೀಲ್ ಇದೆ, ಅದನ್ನ ನೋಡಿ. ಅದೇ ರೀಲ್ ಬಗ್ಗೆನೇ ಇವತ್ತು ನಾನು ಕಂಟೆಂಟ್ ಮಾಡಿರೋದು. ನಾಳೆ ದಿನ ಅವರೇ ರಿಗ್ರೆಟ್ ಆಗ್ತಾರೆ, ಏನಕ್ಕೆ ಮಾಡೋದ್ನಪ್ಪ ಈ ತರ ಎಲ್ಲ ಅಂತ. ನಮ್ಮ ಎನ್ವಿರಾನ್ಮೆಂಟು, ನಮ್ಮ ಮೈಂಡ್ ಸೆಟ್ಟು, ನಮ್ಮ ಮನಶಾಂತಿ ಎಲ್ಲ ಹಾಳಾಗುತ್ತೆ ಅದರಿಂದ. ನಮ್ಮ ಮೈಸೂರಲ್ಲಿರೋ ವ್ಲಾಗರ್, ನಮ್ಮ ಬೆಂಗಳೂರಲ್ಲಿರೋ ವ್ಲಾಗರ್ ಇಬ್ಬರ ಮಧ್ಯೆ ನಡೀತಾ ಇರೋ ಕಾಂಟ್ರವರ್ಸಿ ಇದು. ಯೂಟ್ಯೂಬರ್ ಆಗಬೇಕು ಅಂತ ಫಿಕ್ಸ್ ಆದ್ಮೇಲೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕೂ ರೆಡಿ ಇರಬೇಕಲ್ವಾ. ನಮಸ್ಕಾರ ಕರ್ನಾಟಕ. ಈಗ ಟೈಮು 1:30 ಮಧ್ಯಾಹ್ನ. ಬೆಳಗ್ಗೆಯಿಂದ ಆ್ಯಕ್ಚುಲಿ ತುಂಬ ಬಿಸಿಲು ಕಮ್ಮಿ ಇತ್ತು, ವೆದರ್ ಚೆನ್ನಾಗಿತ್ತು. ಈಚೆ ಹೋಗಕ್ಕೆ ಮನಸ್ಸಾಗಿಲ್ಲ ಅವಾಗ, ಬಟ್ ಇವಾಗ ಈಚೆ ಬಂದೆ ಫುಲ್ ಬಿಸಿಲು ಹೊಡಿತಾ ಇದೆ. ಆ್ಯಕ್ಚುಲ್ ಆಗಿ ಇವತ್ತಿನ ವಿಡಿಯೋಲಿ ನಾನೊಂದು ರೈಡಿನ ಬಗ್ಗೆ ಅಪ್ಡೇಟ್ ಕೊಡೋಣ ಅಂದ್ಕೊಂಡಿದ್ದೆ. ನನ್ನ ನೆಕ್ಸ್ಟ್ ರೈಡು, ಸೋಲೋ ರೈಡ್ ಒಂದು ಮಾಡಬೇಕು ಅಂದ್ಕೊಂಡಿದ್ದೆ ಅದ್ರ ಬಗ್ಗೆ. ಬಟ್ ಅದಕ್ಕಿಂತಲೂ ಮುಂಚೆ ಒಂದು ಚಿಕ್ಕ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಅದನ್ನ ಜಡ್ಜ್ ಮಾಡೋ ರೀತಿ ಆಗಲಿ, ಇಲ್ಲ ಅಂದರೆ ಬೇರೆ ನೆಗೆಟಿವ್ ಆಗಿ ಅಲ್ಲ, ಜಸ್ಟ್ ಆಡಿಯನ್ ಪಾಯಿಂಟ್ ಆಫ್ ವ್ಯೂ ಹೆಂಗಿದೆ, ಏನಾಗಿದೆ ನಮ್ಮ ಕನ್ನಡ ವ್ಲಾಗಿಂಗ್ ಕಮ್ಯುನಿಟಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಇಬ್ಬರನ್ನೂ ತುಂಬ ಫಾಲೋ ಮಾಡ್ತೀನಿ. ಅವರು ವರ್ಕ್ಗೆ, ಅವರು ಬೆಳೆದು ಬಂದಿರೋ ರೀತಿಗೆ, ಅವ್ರು ಬೆಳೀತಾ ಇರೋ ರೀತಿಗೆ, ಅವ್ರ ಕಂಟೆಂಟ್ಗೆ ಅವ್ರನ್ನ ತುಂಬ ಇನ್ಸ್ಪೈರಿಂಗ್ ಆಗಿ ಕೂಡ ತಗೊಂಡಿದ್ದೀನಿ. ಬಟ್ ಸಡನ್ ಆಗಿ ಇಬ್ಬರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ನೋಡಿದಾಗ ನನಗೂ ಅದು ಯಾಕೋ ಥರ ಡಿಸ್ಟರ್ಬಿಂಗ್ ಅನಿಸ್ತು. ಬಿಕಾಸ್ ತುಂಬ ಸಲ ಯೋಚನೆ ಮಾಡಿದ್ದೀನಿ, ಆ ಇಬ್ಬರು ಕಂಟೆಂಟ್ ಕ್ರಿಯೇಟರ್ಸು, ಮೋಟೋ ವ್ಲಾಗರ್ಸು ಜೊತೆಗೆ ಸೇರಿಕೊಂಡು ಒಂದು ಕಂಟೆಂಟ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಆಗಿ ಇರುತ್ತೆ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ಪರ್ಸ್ನಲ್ ಒಪಿನಿಯನ್ ಅದು. ಬಟ್ ಆಲ್ ಆಫ್ ಎ ಸಡನ್ ಈ ಥರ ಇಬ್ಬರು ಕೋಲ್ಡ್ ವಾರಲ್ಲಿ ಆಪೋಸಿಟ್ ಆಗಿಬಿಟ್ಟಿದ್ದಾರೆ ಅಂತ ಗೊತ್ತಾದಾಗ ನನಗೂ ಹರ್ಟ್ ಆಯಿತು. ಮೋಟೋ ವ್ಲಾಗಿಂಗ್ ಕಮ್ಯುನಿಟಿನ, ಅದು ಎಸ್ಪೆಷಲಿ ಕನ್ನಡದಲ್ಲಿ ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ನಾನು ಅವ್ರ ಹೆಸರೆಲ್ಲ ತಗೊಳಕ್ ನನಗೆ ಇಷ್ಟ ಇಲ್ಲ. ಬಿಕಾಸ್ ಈ ಕಾಂಟ್ರವರ್ಸಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆ್ಯಸ್ ಎ ಫಾಲೋವರು ಇಬ್ಬರಿಗೂ ನನಗನ್ಸಿದ್ದೇನು ಅಂದರೆ, ನನಗೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋ ಅಲ್ಲಿ ಆಪೋಸಿಟ್ ವ್ಯಕ್ತಿಯ ವಿಡಿಯೋಲ್ಲಿರೋ ಆಡಿಯೋ ಪ್ಲೇ ಮಾಡಿದ್ದಾರೆ. ಓಕೆನಾ, ನನಗೆ ಆಡಿಯೋ ಕೇಳಿದಾಗ ನನಗೆ ಆ್ಯಕ್ಚುಲಿ ರಿಯಲೈಸ್ ಆಗಿದ್ದು, ಓಕೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡ್ತಾ ಇರ್ಬೋದೇನೋ ಅಂತ. ಬಟ್ ನನಗೆ ಆ ವ್ಲಾಗ್ ನೋಡಿದಾಗ ನನಗೆ ಆ ಥರ ಏನು ಫೀಲ್ ಆಗಿಲ್ಲ, ಯಾರಿಗೊಬ್ರಿಗೆ ಟಾಂಟ್ ಕೊಡ್ತಾ ಇದ್ದಾರೆ ಅಂತ. ಬಿಕಾಸ್ ಈ ಕಂಟ್ರವರ್ಸಿಗಳೆಲ್ಲ ಮುಂದೆ ಬೇರೆಯವರು ಕಮೆಂಟ್ಗಳಲ್ಲಿ ಮಾಡಿದಾಗ ರೆಸ್ಪಾಂಡ್ ಮಾಡಿದ್ರು. ಆ ಕಾಂಟ್ರವರ್ಸಿ ನನಗೆ ಗೊತ್ತಿರಲಿಲ್ಲ ಅಂತಲ್ಲ. ಬಟ್ ನನಗೆ ಆ ವ್ಲಾಗ್ ನೋಡಿದಾಗ ನನಗೆ ಫ್ಲ್ಯಾಶ್ ಆಗಿಲ್ಲ. ಫ್ಲ್ಯಾಶ್ ಅಂದರೆ ನನಗೆ ಅನಿಸಿಲ್ಲ ಇವ್ರಿಗೆ ಟಾಂಟ್ ಕೊಡ್ತಾ ಇದ್ದಾರೆ ಅಂತ. ಬಟ್ ಅವರು ಟಾಂಟ್ ಕೊಟ್ಟಿದ್ದು ನಿಜಾನೇ ಆದರೆ, ಈಗ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಜನ ಟ್ರೋಲ್ ವಿಡಿಯೋಸ್ ಮಾಡ್ತಾರೆ, ರೋಸ್ಟ್ ವಿಡಿಯೋಸ್ ಮಾಡ್ತಾರೆ. ಯೂಟ್ಯೂಬರ್ ಆಗಬೇಕು ಅಂತ ಫಿಕ್ಸ್ ಆದಮೇಲೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕೂ ರೆಡಿ ಇರಬೇಕಲ್ವಾ. ಇವಾಗ ಯಾರೋ ಒಬ್ಬರು ನಮ್ಮ ಕಂಟೆಂಟ್ನ ತಗೊಂಡು ರೋಸ್ಟ್ ಮಾಡ್ತಾರೆ, ಅದು ಒಂದು ಇವಾಗ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಅದು ಒಂದು ಪಾರ್ಟ್. ಸೊ ಇನ್ನೊಬ್ಬ ಕಾಂಟೆಂಟ್ ಕ್ರಿಯೇಟರು ನಮ್ಮ ಬಗ್ಗೆ ರೋಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಬೇಳೆ ಬಯಸ್ಕೊತಾ ಇದ್ದಾರೆ ಅಂದರೆ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು, ಇಲ್ಲ ಅಂದರೆ ಅದೇ ಥರ ನಾವು ರೋಸ್ಟ್ ಬ್ಯಾಕ್ ಮಾಡಬೇಕು. ಬಟ್ ನನಗೆ ಯಾಕೋ ತುಂಬ ಪರ್ಸ್ನಲ್ ಆಗಿ ಹೋಗ್ತಾ ಇದೆ ಅಂತ ಫೀಲ್ ಆಯಿತು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಯಾರು ಇದರಿಂದ ಅಫೆಂಡ್ ಆಗುವಂಥದ್ದು ಏನಿಲ್ಲ. ಬಿಕಾಸ್ ನನ್ನ ಥರನೇ ತುಂಬ ಜನ ಇನ್ಸ್ಪೈರ್ ಆಗಿ ಇಬ್ರಿಗೂ ಇನ್ಸ್ಪೈರ್ ಆಗಿರ್ತಾರೆ, ಇಬ್ಬರನ್ನೂ ಫಾಲೋ ಮಾಡ್ತಾ ಇರ್ತಾರೆ. ನಮ್ಮ ಮೈಸೂರಲ್ಲಿರೋ ವ್ಲಾಗರು, ನಮ್ಮ ಬೆಂಗಳೂರಲ್ಲಿರೋ ವ್ಲಾಗರ್ ಇಬ್ಬರ ಮಧ್ಯೆ ನಡೀತಾ ಇರೋ ಕಾಂಟ್ರವರ್ಸಿ ಇದು. ಇದಕ್ಕಿಂತಲೂ ಕ್ಲೂ ನಾನು ಇನ್ನೇನು ಕೊಡೋಕ್ಕಾಗಲ್ಲ, ಇನ್ನೇನು ಮಾತಾಡೋದಕ್ಕೂ ಆಗಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆ್ಯಸ್ ಎ ಫಾಲೋವರ್
ಆ್ಯಸ್ ಎ ಫ್ಯಾನ್ ಬಾಯ್ ನನಗೂ ತುಂಬ ಬೇಜಾರಾಗಿದೆ. ಯಾಕಂದರೆ ಇದರಲ್ಲಿ ನೆಕ್ಸ್ಟ್ ಯಾವ ಥರ ಹೋಗ್ತಾ ಇದೆ ಅಂದರೆ, ಡೈರೆಕ್ಟಾಗೇ ಫೇಸ್ ಮೇಲೇ ವಾರ್ನಿಂಗ್ಸು ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಪರ್ಸ್ನಲ್ ಫೀಲಿಂಗು. ವೈ ಬಿಕಾಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನೋಡ್ತಾ ಇರ್ತಾರೆ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡ್ತಾ ಇರೋ ವೀಡಿಯೋಸು ಆಲ್ ಆಫ್ ಎ ಸಡನ್ ರೈವಲ್ರಿ ಆಗಿ ಫುಲ್ ನೆಗೆಟಿವಿಟಿ ತುಂಬಿಕೊಂಡು ಅವ್ರಿಗೂ ಬ್ಯಾಡ್ ನೇಮೆ. ಕೆಲವ್ರಿಗೆ ಇಷ್ಟ ಆಗ್ಬೋದು. ಈಗ ಒಬ್ಬ ಕಂಟೆಂಟ್ ಬ್ಲಾಗರ್ ಎ ಅಂತ ಇಟ್ಕೊಳ್ಳಿ, ಒಬ್ಬ ಬಿ ಅಂತ ಇಟ್ಕೊಳ್ಳಿ. ನಾನು ಎ ಬಿ ಇಬ್ಬರನ್ನೂ ಇಷ್ಟಪಡ್ತೀನಿ. ಬಟ್ ಕೆಲವ್ರು ಇರ್ತಾರೆ ಬರೀ ಏನ್ ಮಾತ್ರ ಇಷ್ಟಪಡೋರು ಇರ್ತಾರೆ, ಬಿ ಮಾತ್ರ ಇಷ್ಟಪಡೋರು ಇರ್ತಾರೆ. ಅವ್ರಿಗೆ ಇಂಥದ್ದು ಇಷ್ಟ ಆಗ್ಬೋದು, ಬಟ್ ಇಬ್ಬರನ್ನೂ ನ್ಯೂಟ್ರಲ್ ಆಗಿ ಫಾಲೋ ಮಾಡಿ ಇರ್ತಾರಲ್ವಾ, ಅವ್ರಿಗೆ ಇದೆಲ್ಲ ಮೋಸ್ಟ್ಲಿ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ನನಗೂ ಪರ್ಸ್ನಲ್ ಆಗಿ ಇಷ್ಟ ಆಗಿಲ್ಲ. ನಾನು ಫೈನಲ್ ಆಗಿ ಹೇಳಕ್ ಇಷ್ಟಪಡೋದಿಷ್ಟೇ, ಐ ಹೋಪ್ ಇಬ್ರು ಈ ರೈವಲ್ರಿನ ಇಲ್ಲಿಗೆ ಬಿಟ್ಟು ಕೋಲ್ಡ್ ವಾರ್ನ ಇಲ್ಲಿಗೆ ನಿಲ್ಲಿಸಿ ಜೊತೆಯಲ್ಲಿ ಇರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಐ ವಿಶ್ ಇಬ್ರು ಜೊತೆಯಲ್ಲಿ ಚೆನ್ನಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಐ ವಿಶ್. ಪರ್ಸ್ನಲಿ ನನಗಿಷ್ಟ. ಮಾಡಿದ್ರೆ ಸಕ್ಕತ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿ ಒಂದು ದೊಡ್ಡ ಹೆಸರು ಮಾಡುತ್ತದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಇಬ್ರು ಜೊತೆಯಲ್ಲಿ ಮಾಡಿದ್ರೆ ಮಾಡೋದು ಮಾಡದೇ ಇರೋದು ಅವರಿಷ್ಟ, ಐ ರೆಸ್ಪೆಕ್ಟ್ ಇಟ್. ಬಟ್ ಈ ಥರ ಕೋಲ್ಡ್ ವಾರ್ ಪಬ್ಲಿಕಲ್ಲಿ ನಡೆಸೋದು ನನಗೆ ಸರಿ ಅಂತ ಅನ್ಸಲ್ಲ. ನಾಳೆ ದಿನ ಅವರೇ ರಿಗ್ರೆಟ್ ಆಗ್ತಾರೆ, ಏನಕ್ಕೆ ಮಾಡೋದ್ನಪ್ಪ ಈ ಥರ ಎಲ್ಲ ಅಂತ. ಹೀಟ್ ಆಫ್ ದ ಮೂಮೆಂಟಲ್ಲಿ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ, ನೀವು ಮಾಡ್ತೀರಾ. ಬಟ್ ಏನೇ ಇದ್ದರೂ ಮಾಡ್ಬೋದು ವಿಡಿಯೋ. ಈ ಥರ ಮಾಡ್ತಾ ಇದ್ದೀರಾ ಅಂತ ಒಂದು ಈ ಥರ ಮಾಡ್ತಾ ಇದ್ದೀರಾ, ಮಾಡದೇ ಇರೋ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ವಾರ್ನಿಂಗ್ ವಿಡಿಯೋ ಕೊಟ್ಟು ಬಿಡಬೇಕಿತ್ತು. ಬಟ್ ಇದು ತುಂಬ ಪರ್ಸ್ನಲ್ ಆಗಿ ಹೋಗ್ತಾ ಇದೆ. ಇದು ಫೇಸ್ ಟು ಫೇಸ್ ಚಾಲೆಂಜಿಂಗ್ ಮಾಡಿಕೊಂಡು ಚಾಲೆಂಜಸ್ ಮೇಲೆ ಹೋಗ್ತಾ ಇದೆ. ನನಗೆ ಯಾಕೋ ಅದೆಲ್ಲ ಬೇಡ ಅಂತ ಅನಿಸುತ್ತೆ. ಹೆಲ್ದಿ ಅಲ್ಲ ಅದು. ನಮ್ಮ ಎನ್ವಿರಾನ್ಮೆಂಟು, ನಮ್ಮ ಮೈಂಡ್ಸೆಟ್ಟು, ನಮ್ಮ ಮನಶಾಂತಿ ಎಲ್ಲ ಹಾಳಾಗುತ್ತೆ ಅದರಿಂದ. ಇದೆಲ್ಲ ನಿಂತು ಇಬ್ಬರು ಪೀಸ್ಫುಲ್ ಆಗಿ ಅವ್ರವ್ರ ರೀತಿಯ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರ ಲೈಫ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನಮಗೂ ಒಂದು ಒಳ್ಳೆ ಕಾಂಟೆಂಟ್ನ ಕೊಟ್ಟು ನಾವು ಅದನ್ನು ನೋಡಿ ಎಂಜಾಯ್ ಮಾಡ್ತೀವಿ. ಹೋಪ್ಫುಲ್ಲಿ ಇದೆಲ್ಲ ನಿಂತೋಗುತ್ತೆ ಅಂತ ವಿಶ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೋ. ನಾನು ಸೋಲೋ ರೈಡ್ ಅಂತ ಹೇಳಿದ್ನಲ್ವಾ, ನಾನು ಆ್ಯಕ್ಚುಲಿ ಒಂದು ಸೋಲೋ ರೈಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಫುಲ್ ಜೋಶ್ ಬಂದಿದೆ ಸೋಲೋ ರೈಡ್ ಮಾಡಬೇಕು ಅಂತ. ಎಲ್ಲಿಗೆ ಅಂತಲೂ ಹೇಳ್ಬಿಡ್ತೀನಿ, ಏರ್ ಕಾರ್ಡ್ಗೆ. ಇವಾಗಿರೋ ವೆದರಲ್ಲಿ ಆ ಮಳೆಗೆ, ಆ ಗ್ರೀನ್ರಿ ನೇಚರ್ಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಏರ್ ಕಾರ್ಡ್ಗೆ ಇದುವರೆಗೂ ಹೋಗಲಿಲ್ಲ, ಹೋಗಬೇಕು ಅಂತ ಅನಿಸ್ತಾ ಇದೆ. ಮೇ ಬಿ 2 days, 1 or 2 day ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಾನು 2 days ಮ್ಯಾಕ್ಸ್ 2 days ಟ್ರಿಪ್ ಅಂತ ಅಂದ್ಕೊಳ್ತೀನಿ. ಅರ್ಲಿ ಮಾರ್ನಿಂಗ್ ಒಂದು 4 o'clock ಬಿಟ್ಟರೆ ನೆಕ್ಸ್ಟ್ ಡೇ ನೈಟ್ ರಿಟರ್ನ್ ಆಗ್ತೀನಿ. ನಂದು 2 ಆಕ್ಸಿಲರಿ ಲೈಟ್ಸ್ ಇದೆಯಲ್ವ, ಫಾಗ್ ಲೈಟ್ಸು, ಅದರಲ್ಲಿ ರೈಟ್ ಸೈಡು ವರ್ಕ್ ಆಗ್ತಾ ಇಲ್ಲ. ಅದು ಏನೋ ಆಗ್ಬಿಟ್ಟಿದೆ. ನಾವು ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಮಾಡಿ ಆ ವೈಬ್ರೇಷನ್ಗೆ ಏನೋ ಆಗಿದ್ದಂಗಿದೆ ಅಂತ ಅನಿಸುತ್ತೆ ನನಗೆ. ಒಳಗಡೆ ಬೋರ್ಡ್. ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಜಡ್ಜ್ ಮಾಡೋಕ್ಕೆ ನಾನು ಯಾರೂ ಅಲ್ಲ. ನಾನು ಜಸ್ಟ್ ಆ್ಯಸ್ ಎ ಫಾಲೋವರು, ಆ್ಯಸ್ ಎ ಸಬ್ಸ್ಕ್ರೈಬರು ಇಬ್ಬರನ್ನೂ ಇಷ್ಟಪಡೋದ್ರಿಂದ ಮಾತ್ರನೇ ನಾನು ಅದ್ರ ಬಗ್ಗೆ ಮಾತಾಡಿದೆ ಅಷ್ಟೇ. ಇನ್ ಕೇಸ್ ನಿಮಗೂ ಯಾರಿಗಾದ್ರೂ ಅದೇ ಥರ ನನ್ನ ಥರನೇ ಅನಿಸ್ತಾ ಇದ್ರೆ ಕೆಳಗೆ ಕಮೆಂಟಲ್ಲಿ ಮಾಡಿ, ಪೀಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಕನ್ನಡ ವ್ಲಾಗಿಂಗ್ ಕಮ್ಯುನಿಟಿ ಪೀಸ್ಫುಲ್ ಆಗಿರಲಿ ಯಾವಾಗಲೂ ಅಂತ. ತುಂಬ ಮೊದಲಿಗೆ ಕಂಪೇರ್ ಮಾಡಿಕೊಂಡ್ರೆ ಈಗ ನಮ್ಮ ಕನ್ನಡ ವ್ಲಾಗಿಂಗ್ ಕಮ್ಯುನಿಟಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಸಿಕ್ಕಾಪಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ.
ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲರನ್ನೂ ಇನ್ಸ್ಪೈರ್ ಮಾಡಿಕೊಂಡು ಇನ್ಸ್ಪೈರಿಂಗ್ ಆಗಿ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಿಡಲಲ್ಲಿ ಈ ನೆಗೆಟಿವಿಟಿ ಎಲ್ಲ ಬೇಡ. ನನ್ನ ಒಪಿನಿಯನ್ನ ಶೇರ್ ಮಾಡೋ ಹಕ್ಕು ನನಗೂ ಇದೆ ಅಂತ ಅನಿಸ್ತು, ಅದಕ್ಕಷ್ಟೇ ನಾನು ಹೇಳಿದೆ. ನಾನು ನೆಕ್ಸ್ಟ್ ನಮ್ಮ ಏರ್ ಕಾರ್ಡ್ ರೈಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ರೈಡ್ ಸೇಫ್, ಬಿ ಸೇಫ್, ಬಾಯ್ ಬಾಯ್.